ತಾವರೆಕೆರೆ ಎನ್ಎಸ್ ಪ್ಯಾಲೇಸ್ನಲ್ಲಿ ಸ್ಕೂಲ್ ಸ್ಟಿಕ್ ಅಬಾಕಸ್ ಸಂಸ್ಥೆ ವತಿಯಿಂದ ಅಂತರ ಶಾಲೆ 6ನೇ ವರ್ಷದ ರಾಜ್ಯ ಮಟ್ಟದ ಅಬಾಕಸ್ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಶ್ರೀ ಶ್ರೀ ನಂಜಾವಧೂತ ಸ್ವಾಮಿರವರು, ಬಿಜೆಪಿ ಯುವ ನಾಯಕರಾದ ಡಾಕ್ಟರ್ ಅರುಣ್ ಸೋಮಣ್ಣರವರು, ಸಂಸ್ಥೆಯ ಸಂಸ್ಥಾಪಕರಾದ ಕಾವ್ಯ ಎಂ ನಿರ್ಮಲ್ ರವರು ಹಾಗೂ ಒಕ್ಕಲಿಗ ಸಂಘದ ಮಾಜಿ ನಿರ್ದೇಶಕರಾದ ನೀಲಕಂಠ, ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ರಾಮೋಜಿ ಗೌಡರವರು ದೀಪ ಬೆಳಗಿಸಿ ಅಬಾಕಸ್ ಸ್ಪರ್ಧೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. 40ಕ್ಕೂ ಹೆಚ್ಚು ಶಾಲೆಯ 5,000ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ಅಬಾಕಸ್ ಅನ್ನು ಲೆಕ್ಕದ ಮಣೆ ಚೌಕಟ್ಟು ಅಥವಾ ಎಣಿಕೆಯ ಚೌಕಟ್ಟು ಎಂದು ಪರಿಗಣಿಸಲಾಗುತ್ತಿದೆ. ಮಕ್ಕಳ ಬುದ್ಧಿಶಕ್ತಿ, ಜ್ಞಾಪನಾ ಶಕ್ತಿಯನ್ನು ಹೆಚ್ಚಿಸಲು ಅಬಾಕಸ್ ಸಹಕಾರಿಯಾಗಿದೆ. ಅಬಾಕಸ್ ಅನ್ನು ಅಂಕಿ ಸಂಖ್ಯೆ, ಜೋಡಣೆ ಮತ್ತು ಲಿಖಿತ ಪರೀಕ್ಷೆಗಳಲ್ಲಿ ಏರ್ಪಡಿಸಲಾಗುತ್ತದೆ. ಇನ್ನು ಅಬಾಕಸ್ ಅಭ್ಯಾಸ ಮಾಡುವುದರಿಂದ ಅವರ ಶಿಕ್ಷಣದ ಮೇಲೆ ಅತಿಯಾದ ಪ್ರಭಾವ ಬೀರುತ್ತದೆ, ಉತ್ತಮ ಅಂಕ ಗಳಿಸಲು ಸಹಾಯ ಮಾಡುತ್ತದೆ. ಅಬಾಕಸ್ ಕಲಿಯುವುದರಿಂದ ಮಕ್ಕಳ ಮಾನಸಿಕ, ದೈಹಿಕ ಬೆಳವಣಿಗೆಗೆ ಉತ್ತೇಜನ ನೀಡುತ್ತದೆ. ಇಂಥ ಅದ್ಭುತ ಶಿಕ್ಷಣವನ್ನು ಎಲ್ಲ ಮಕ್ಕಳು ಕಲಿಯಲೇಬೇಕು. ಈ ನಮ್ಮ ತಂಡ ಅಭಯಾಶ್ರಮದಿಂದ ಬಂದಿದ್ದೀವಿ. ಈ ಒಂದು ಅಬಾಕಸ್ ಅಂತಕ್ಕಂಥ ಒಂದು ಪ್ರೋಗ್ರಾಮ್ ಅಂತಕ್ಕಂಥದ್ದು ಮಕ್ಕಳ ಒಂದು ಮಾಂದ್ಯತೆಯನ್ನು ನಿವಾರಣೆ ಮಾಡ್ತಕ್ಕಂತಹ ಒಂದು ಸಾಧನ ಅಂತಲೇ ಹೇಳ್ಬೋದು. ಎಷ್ಟೋ ಜನ ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ. ಇಂಥ ಒಂದು ಪ್ರೋಗ್ರಾಮಿಂದ ಎಷ್ಟೋ ಜನ ಕಲಿಕೆಗೆ ಒಂದು ಉತ್ತೇಜನ ನೀಡಿದಂಗೆ ಆಗುತ್ತೆ. ಈ ಅಬಾಕಸ್ಸು ತುಂಬ ಚೆನ್ನಾಗಾಯಿತು ಪ್ರೋಗ್ರಾಮ್ ಎಲ್ಲ. ನಾವು ಕೂಡ ತುಂಬ ಚೆನ್ನಾಗಿ ವಾಲಂಟಿಯರ್ ಆಗಿ ಮಾಡಿದ್ದೀವಿ. ಇನ್ನೂ ಹೆಚ್ಚಿನ ರೀತಿಯಾಗಿ ಈ ಥರ ಪ್ರೋಗ್ರಾಮ್ ಹಮ್ಮಿಕೊಂಡ್ರೆ ಮಕ್ಕಳಿಗೆ ತುಂಬಾ ಉಪಯೋಗ ಆಗುತ್ತೆ. ಮತ್ತು ನಮಗೂ ಕೂಡ ತುಂಬ ಚೆನ್ನಾಗಿ ಪ್ರೋತ್ಸಾಹ ಮಾಡಿದ್ರು ಅಂತ ಹೇಳ್ತೀನಿ. ಆ್ಯಕ್ಚುಲಿ ಈ ಈವೆಂಟ್ ಬಂದು ಮಕ್ಕಳಿಗೋಸ್ಕರ ಮಾಡೋದು. ಇಟ್ ಈಸ್ ನಾಟ್ ಓನ್ಲಿ ಬೇಸಿಕ್ ಥಿಂಗ್ಸ್, ಇಸ್ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇದೆ ಮಕ್ಕಳಿಗೋಸ್ಕರ. ಇಲ್ಲಿ ಅವ್ರಿಗೆ ವಿಸುವಲೈಸೇಷನ್ ಇಂಪ್ರೂವ್ ಆಗುತ್ತೆ ಮತ್ತು ಬ್ರೈನಿಗೆ ಇಂಪ್ರೂವ್ಮೆಂಟ್ ಆಗುತ್ತೆ, ಅವ್ರಿಗೆ ಸ್ಕಿಲ್ಸ್ ಬರುತ್ತೆ. ಸೊ ಇದರಲ್ಲಿ ಈಚ್ ಲೆವೆಲ್ಗೂ ಒಂದೊಂದು ಕ್ಯಾಟಗರಿ ಇರುತ್ತೆ. ಬೇಸಿಕಲಿ ಮಕ್ಕಳು ಬಂದು 5 ಇಯರ್ಸಿಂದ ಟಿಲ್ 18 ಇಯರ್ಸ್ವರೆಗೂ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅವ್ರವ್ರ ಕ್ಯಾಟಗರಿ ವೈಸು, ಅವ್ರವ್ರ ರ್ಯಾಂಕಿಂಗ್ ವೈಸಲ್ಲಿ ಅವ್ರ ಸ್ಕಿಲ್ಸ್ ಇರುತ್ತೆ. ಸೊ ಇಟ್ಸ್ ಎ ಬೆನಿಫಿಟ್ ಫಾರ್ ದ ಚಿಲ್ಡ್ರನ್ ವೇರ್ ದೇ ಕ್ಯಾನ್ ಶೋ ದೇರ್ ಸ್ಕಿಲ್ ವೆರಿ ಫಾಸ್ಟ್. ಮತ್ತು ಇದರಲ್ಲಿ ಏನಾಗುತ್ತೆ, ಕ್ಯಾಲ್ಕುಲೇಷನ್ಸು ಮಕ್ಕಳು ತುಂಬ ಫಾಸ್ಟಾಗಿ ಮಾಡ್ತಾರೆ. ಅದು ಅಲ್ಲದೆ ಅವ್ರ ವಿಸುವಲೈಸೇಷನ್ ಕೂಡ ಸಹ ತುಂಬ ಚೆನ್ನಾಗಿರುತ್ತೆ, ಮೆಮೊರಿ ಸ್ಕಿಲ್ಸು ತುಂಬ ಚೆನ್ನಾಗಿರುತ್ತೆ. ಸೊ ಇಟ್ ಈಸ್ ಎ ಗುಡ್ ಈವೆಂಟ್. ಆ್ಯಕ್ಚುಲಿ ಬಂದು ನವಡೇಸು ದೇರ್ ಆರ್ ಸೋ ಮೆನಿ ಆ್ಯಕ್ಟಿವಿಟೀಸ್. ಸೊ ಇದು ಬರೀ ನಮಗೆ ಸ್ಕೂಲ್ ಆ್ಯಕ್ಟಿವಿಟೀಸ್ ಅಲ್ಲದೆ ಇದು ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ವರೆಗೂ ಇರುತ್ತೆ. ಸೊ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಇರುತ್ತೆ. ಸೊ ಇಟ್ ಈಸ್ ಎ ಬೆಸ್ಟ್. ಇದು ತುಂಬ ಇಂಪ್ರೂವ್ ಆಗುತ್ತೆ ಮಕ್ಕಳಿಗೋಸ್ಕರ. ಇಟ್ ಈಸ್ ಎ ವೆರಿ ಗುಡ್ ಈವೆಂಟ್ ಫಾರ್ ದ ಚಿಲ್ಡ್ರನ್ಸ್ ವೇರ್ ದೇ ಕ್ಯಾನ್ ಇಂಪ್ರೂವ್ ದೇರ್ ಸ್ಕಿಲ್ಸ್. ಸ್ಯಾಪ್ ಸಂಸ್ಥೆ ಅಂದರೆ ಸ್ಯಾಪ್ ಅಂದರೆ ಸ್ಕೊಲಾಸ್ಟಿಕ್ ಅಬಾಕಸ್ ಪ್ರೈಡ್ ಅಂತ. ಸೊ ಅದರ ರಾಯಭಾರಿಯಾದಂತಹ, ಅದರ ಮುಖ್ಯಸ್ಥೆ ಆದಂತಹ ಕಾವ್ಯ ಹಾಗೂ ನಿರ್ಮಲ್ ಸರ್, ಇವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ಎಷ್ಟೋ ಜನರಿಗೆ, ಎಷ್ಟೋ ಯುವತಿಯರಿಗೆ, ಆ್ಯಕ್ಚುಲಿ ಗೃಹಸ್ಥಿಯರಿಗೆ ನಮ್ಮಂತಹ ಮದುವೆ ಆಗಿ ಮನೇಲಿದ್ದು ಅಯ್ಯೋ ನಮ್ಮ ಕೆಲಸನೇ ಸಿಗಲ್ಲ ಅನ್ನೋವಂಥ ಸ್ಥಿತಿಯಲ್ಲಿ ನಾವಿದ್ವಿ. ನಮಗೆ ಓದ್ಕೊಂಡು ಎಷ್ಟೋ ಜನ ಮನೇಲೇ ಇದ್ವಿ. ಅಂಥವ್ರನ್ನ ಹುಡುಕಿ ಅವರು ನಮಗೊಂದು ಕೆಲಸ ಅಂತ ಕೊಟ್ಟು ನಮ್ಮನ್ನು ಟೀಚರನ್ನಾಗಿ ಮಾಡಿದ್ದಾರೆ. ಟೀಚರ್ ಅನ್ನೋದು ಸಾಮಾನ್ಯವಾದ ಕೆಲಸ ಅಲ್ಲ. ಮಕ್ಳಿಗೆ ಹೋಗಿ ನಾವು ಟೀಚ್ ಮಾಡಿ, ನಾವು ಕಲಿಸಿ, ನಾವು ಟೀಚರ್ ಅನ್ನಿಸ್ಕೋತೀವಲ್ಲ, ಆ ಕೆಲಸ, ಆ ಜವಾಬ್ದಾರಿಯನ್ನು ಅವ್ರು ನಮಗೆ ವಹಿಸಿದ್ದಾರೆ. ನಾವು ಅದನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಿದ್ದೀವಿ. ಆ ಸಂಸ್ಥೆಗೆ ಮುಖ್ಯಸ್ಥೆ ಆದಂತಹ ನಮ್ಮ ಕಾವ್ಯ ಮ್ಯಾಮ್ಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಇನ್ನೂ ಎಷ್ಟೋ ಜನಕ್ಕೆ ಅವರು ಉದ್ಯೋಗವನ್ನು ಕೊಡಲಿ, ಇನ್ನೂ ಈ ಸಂಸ್ಥೆ ಹೆಚ್ಚಾಗಿ ಬೆಳೀಲಿ, ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ, ದೊಡ್ಡದಾಗಿ ಬೆಳೀಲಿ ಅಂತ ಅವ್ರಿಗೆ ಆಶಿಸ್ತೇವೆ. ನಾವು ನಮ್ಮ ಕಡೆಯಿಂದ, ನಮ್ಮ ಎಲ್ಲ ಸ್ಯಾಪ್ ಟೀಚರ್ಸ್ ವತಿಯಿಂದ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸರ್, ಇವಾಗ ಅಬ್ಯಾಕಸ್ ಅಂದರೆ ಅಂತಲೇ ಮ್ಯಾಥ್ಸ್ ಅಂತ ಅಲ್ಲ. ನಾವು ಅಬ್ಯಾಕಸಲ್ಲಿ ಏನು ಮಕ್ಕಳಲ್ಲಿ ಮೆಂಟಲ್ ಸ್ಕಿಲ್ ಜಾಸ್ತಿ ಆಗುತ್ತೆ. ಸೊ ಅಂದರೆ ಅವ್ರಿಗೆ ಇವಾಗ ಏನು ಲೆಫ್ಟ್ ಹ್ಯಾಂಡ್ ನಾವು ಜಾಸ್ತಿ ಯೂಸ್ ಮಾಡ್ತಿರಲ್ಲ. ಯೂಶ್ವಲಿ ಲೆಫ್ಟ್ ಹ್ಯಾಂಡು ಮತ್ತು ಯೂಸ್ ಮಾಡಿದ್ರೆ ನಮಗೆ ಲೆಫ್ಟ್ ಸೈಡ್ ಬ್ರೈನ್ ವರ್ಕ್ ಆಗುತ್ತೆ ಅಂತ ಸೈಂಟಿಫಿಕ್ಕಾಗಿ ಹೇಳ್ತಾರೆ. ದೆನ್ ಇವಾಗ ಇಲ್ಲಿ ನಾವು ಅಬ್ಯಾಕಸಲ್ಲಿ ಲೆಫ್ಟ್ ಹ್ಯಾಂಡೇ ಯೂಸ್ ಮಾಡೋದ್ರಿಂದ ಅದು ಒಂದು ಪಾರ್ಟ್ ಆಗುತ್ತೆ ಮಕ್ಕಳಿಗೆ. ಬಿಕಾಸ್ ಇವಾಗ ನೋಡಿ, ಲೆಫ್ಟ್ ಹ್ಯಾಂಡಲ್ಲಿ ತುಂಬ ಜನ ಮಕ್ಕಳು ಇಂಟೆಲಿಜೆಂಟ್ ಇರ್ತಾರೆ. ಸೊ ಅವ್ರು ಏಕೆಂದರೆ ಅವ್ರು ಲೆಫ್ಟ್ ಹ್ಯಾಂಡೇ ಯೂಸ್ ಮಾಡ್ತಾ ಇರ್ತಾರೆ, ರೈಟ್ ಹ್ಯಾಂಡು ಸೇಮ್ ಯೂಸ್ ಮಾಡ್ತಾ ಇರ್ತಾರೆ. ಬಟ್ ಇವಾಗ ನಾವು ಯೂಶ್ವಲಿ ರೈಟ್ ಹ್ಯಾಂಡ್ ಯೂಸ್ ಮಾಡೋರು ಬರೀ ರೈಟ್ ಹ್ಯಾಂಡೇ ಯೂಸ್ ಮಾಡ್ತಾ ಇರ್ತೀವಿ. ಈಗ ಅಬ್ಯಾಕಸ್ ಮಾಡೋದ್ರಿಂದ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಮಕ್ಕಳಲ್ಲಿ ಇದು ಒಂದು ಅವ್ರದ್ದು ಸ್ಕಿಲ್ಲು ಮತ್ತು ಏನು ಮೆಮೊರಿ ಪವರ್ ಇನ್ಕ್ರೀಸ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಮ್ಮದು ಸ್ಕೊಲಾಸ್ಟಿಕ್ ಅಬ್ಯಾಕಸ್ ಪ್ರೋಗ್ರಾಮ್ ಅಂತ ಕಂಪನಿ 2006ಇಂದ ಸ್ಟಾರ್ಟ್ ಆಗಿರೋದು. ನಾವು ಇನಿಷಿಯಲಿ ಸ್ಟಾರ್ಟ್ ಮಾಡಿದಾಗ 5 ಸೆಂಟರ್ಸಿಂದ ಸ್ಟಾರ್ಟ್ ಮಾಡಿದ್ವಿ. ಅರೌಂಡ್ 25 to 30 ಸ್ಟೂಡೆಂಟ್ಸ್ ಇದ್ದರು. ಒಂದು 3-4 ಇಯರ್ಸ್ ನಾವು ಬರೀ ಪ್ರೈವೇಟ್ ಸೆಂಟರ್ಸೇ ಮಾಡ್ತಾಯಿದ್ವಿ. ಜನರಲಿ ಆಮೇಲೆ ನಾವು ಸ್ಕೂಲ್ಸ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ.
ಅಬ್ಯಾಕಸ್ ಅಂದ ತಕ್ಷಣ ಇಷ್ಟೊಂದು ಲೋವರ್ ಮಿಡಲ್ ಕ್ಲಾಸ್ ಪೀಪಲ್ಗೆ ಅಪ್ರೋಚ್ ಆಗ್ತಿರಲಿಲ್ಲ, ಯಾಕಂತಂದರೆ ಅದೊಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ. ಸೊ ಎಷ್ಟೊಂದು ಜನಕ್ಕೆ ಪೇ ಮಾಡೋದು ಕಷ್ಟ ಆಗ್ತಿತ್ತು, ಒಂದೊಂದು ಲೆವೆಲ್ ಫೀಸ್ ಜಾಸ್ತಿ ಇತ್ತು ಅನ್ನೋ ಕಾರಣಕ್ಕೆ ಎಷ್ಟೊಂದು ಜನ ಅಬ್ಯಾಕಸ್ಗೆ ಹೋಗಬೇಕು ಅಂತಿದ್ರು ಹೋಗೋಕ್ಕಾಗ್ತಿರ್ಲಿಲ್ಲ. ಸೊ ಜನರಲಿ ನಾನು ಫಸ್ಟ್ ಅಬ್ಯಾಕಸ್ ಟೀಚರಾಗಿ ವರ್ಕ್ ಮಾಡ್ತಿದ್ದೆ. ಅಂದರೆ ಅಬ್ಯಾಕಸ್ ಅಂದರೆ ಮ್ಯಾಥ್ಸ್ ಅಲ್ಲ ಅನ್ನೋದು ನನಗೆ ಫಸ್ಟ್ ತಿಳಿಯಿತು. ಜನರಲಿ ಅಬ್ಯಾಕಸ್ ಅನ್ನೋದು ಬ್ರೈನ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ ಅನ್ನೋದು ಒಂದು ಗೊತ್ತಾಯಿತು ನನಗೆ. ಇದು ಓದೋಕ್ಕೋಸ್ಕರ ಅಥವಾ ಮ್ಯಾಥ್ಸ್ ಕಲಿಯೋಕ್ಕೋಸ್ಕರ ಮಾಡುವಂಥದ್ದಲ್ಲ, ಚುರುಕಾಗೋಕ್ಕೆ ಮಾಡುವಂಥ ಒಂದು ಆ್ಯಕ್ಟಿವಿಟಿ ಅಂತ ಹೇಳಿ. ಆಮೇಲೆ ಸ್ಕೂಲ್ಸ್ನ ಅಪ್ರೋಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ತುಂಬ ಲೋವರ್ ಕಾಸ್ಟಲ್ಲಿ ನಾನು ಕೊಡೋಕ್ಕೆ ಹೋದೆ. ನಾನು ಲೋವರ್ ಕಾಸ್ಟಲ್ಲಿ ನನಗನ್ನಿಸ್ತು ಜಾಸ್ತಿ ಜನನ ಒಂದು ಯೂಶ್ವಲಿ ನಮಗೆ ನಾವು ಹೇಳ್ಬೇಕಂದ್ರೆ ನಮ್ಮ ಇಂಡಿಯಾಲಿ ತುಂಬ ಲೋವರ್ ಕ್ಲಾಸ್ಗೆ ಏನೂ ಸಿಗಲ್ಲ, ಯಾಕಂತಂದರೆ ಅದು ಅಮೌಂಟ್ ಕಟ್ಟೋಕ್ಕಾಗದೆ ಅವರು ಹಾಗೆ ಸುಮ್ಮನೆ ಆಗಿಬಿಟ್ಟಿದ್ದಾರೆ. ಸೊ ನಮಗೆ ಅನಿಸ್ತು ಈ ಎಜುಕೇಷನ್ನ ನಾವು ತುಂಬ ಲೋವರ್ ಕ್ಲಾಸ್ಗೆ ಮೀಟ್ ಮಾಡಿಸ್ಬೇಕು ಕಡಿಮೆಯಲ್ಲಿ ಅಟೆಂಪ್ಟ್ ಮಾಡಿ ಅಂತ. ಸೊ ಸ್ಕೂಲ್ಸ್ಗೆ ಅಪ್ರೋಚ್ ಮಾಡೋಕ್ಕೆ ಹೋದೆ, ಸ್ಕೂಲ್ಸಲ್ಲಿ ಒಪ್ಕೊಂಡ್ರು. ಸೊ ನಾವೀಗ ಅರೌಂಡ್ 60 ಸ್ಕೂಲ್ಸ್ ಅರೌಂಡ್ ಮಾಡ್ತಿದ್ದೀವಿ. ವಿ ಹ್ಯಾವ್ ಅರೌಂಡ್ 25,000 ಸ್ಟೂಡೆಂಟ್ಸ್ ಅಂಡರ್ ಅಸ್ ಆ್ಯಂಡ್ ವಿ ಹ್ಯಾವ್ ಅರೌಂಡ್ 6 ಫ್ರಾಂಚೈಸೀಸ್ ಅಂಡರ್ ಅಸ್. ಅದ್ರ ಜೊತೆಗೆ ಮುಖ್ಯವಾಗಿ ನಾವು ಅಬ್ಯಾಕಸ್ ಟೂಲ್ಸ್ ಅಂತಂದರೆ ಅದು ಚೆನ್ನೈಗೆ ಮಾತ್ರ ಸೀಮಿತವಾಗಿತ್ತು. ಈಗ ನಾವು ಕರ್ನಾಟಕಲ್ಲೂ ನಮ್ಮದೇ ಫಸ್ಟ್ ಕಂಪನಿ ನಾವೆಲ್ಲಿ ಫ್ರಾಂಚೈಸೀಸ್ ಆಫರ್ ಮಾಡ್ತಾ ಇರೋದು. ಟೂಲ್ಸ್ ಅಂದ ತಕ್ಷಣ ನಾವು ಅಬ್ಯಾಕಸ್ ಅಂದ ತಕ್ಷಣ ನಾವು ಅದು ಚೆನ್ನೈಯಿಂದನೇ ತರಿಸ್ಬೇಕಿತ್ತು. ನನಗೆ ಸುಮಾರು ಟೂಲ್ಸ್ ಬೇಕಾಗಿರೋದ್ರಿಂದ ನಾನು ಏನು ಮಾಡಿದೆ, ನಾನು ನಮ್ಮ ಹಸ್ಬೆಂಡ್ ಇಬ್ಬರು, ನಮ್ಮ ಹಸ್ಬೆಂಡ್ ಅಂದರು ನಾವೇ ಯಾಕೆ ಒಂದ್ಸಲ ಹೋಗಿ ಚೆನ್ನೈ ಫ್ಯಾಕ್ಟ್ರಿ ವಿಸಿಟ್ ಮಾಡ್ಕೊಂಬಂದು ನಾವೇ ಯಾಕೆ ಸ್ಟಾರ್ಟ್ ಮಾಡಬಾರ್ದು, ನಾವೇ ಅವ್ರಿಗೆ ಇಷ್ಟೊಂದು ಆರ್ಡರ್ ಕೊಡ್ತಾ ಇದ್ದೀವಿ ಅಂತೇಳಿ ನಾವೇ ಟೂಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿದ್ವಿ. ಈಗ ನಾವು ನಮ್ಮ ಸ್ಟೇಟಿಂದ, ನಮ್ಮ ಕಡೆಯಿಂದ ಬೇರೆ ಸ್ಟೇಟ್ಸ್ಗೆ ಅಬ್ಯಾಕಸ್ ಟೂಲ್ಸ್ ಮತ್ತು ಬುಕ್ಸ್, ನಮ್ಮ ಸಿಲೆಬಸ್ ತುಂಬ ಇಷ್ಟ ಆಗಿಬಿಟ್ಟು ಸಿಲೆಬಸ್ ಸಹ ತಗೋತಾ ಇದ್ದಾರೆ, ನಮ್ಮ ಬುಕ್ಸ್ ಸಹ ಪರ್ಚೇಸ್ ಮಾಡ್ತಾ ಇದ್ದಾರೆ. ಆಲ್ ಓವರ್ ಇಂಡಿಯಾ ಮಾಡ್ತಾ ಇದ್ದಾರೆ, ಬಟ್ ಇನ್ನೂ ನಾವು ಬೇರೆ ಕಂಟ್ರೀಸ್ ರೀಚ್ ಮಾಡಿಲ್ಲ, ಬಟ್ ಆಲ್ ಓವರ್ ಇಂಡಿಯಾ ಅಂತೂ ತಗೋತಾ ಇದ್ದಾರೆ. ಸೊ ದಿಸ್ ಈಸ್ ಅವರ್ ಕಂಪನಿ. ನೆಕ್ಸ್ಟ್ ಈ ಕಾಂಪಿಟೇಷನ್ ಒಂದು 6th ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ನು. ಲಾಸ್ಟ್ ಇಯರ್ 5th ಸ್ಟೇಟ್ ಲೆವೆಲಲ್ಲಿ ನಾವು ಹೆಚ್ಚು ಕಮ್ಮಿ ಒಂದು 2,700 ಬಂದಿದ್ದರು. ಇವಾಗ 4,100 ಸ್ಟೂಡೆಂಟ್ಸ್ ಮಾಡಿದ್ದಾರೆ. ಇದಕ್ಕೆ ನಾವು ಸೆಲೆಕ್ಷನ್ ಹೆಂಗೆ ಮಾಡ್ಕೊಂಡ್ವಿ ಅಂದರೆ ಪ್ರತಿ ಸ್ಕೂಲಲ್ಲೂ ಒಂದು ಅಬ್ಯಾಕಸ್ ಡೇ ಅನ್ನೋ ಒಂದು ಇವೆಂಟ್ ಮಾಡಿಬಿಟ್ಟು ಆ ಡೇಯಲ್ಲಿ ಆ ಸ್ಕೂಲಲ್ಲಿ ಇನ್ನರ್ ಸ್ಕೂಲ್ ಕಾಂಪಿಟೇಷನ್ ಅಂದರೆ ಸ್ಕೂಲ್ ಒಳಗಡೆ ಕಾಂಪಿಟೇಷನ್ ಮಾಡಿಬಿಟ್ಟು ನಾವು ಅಲ್ಲಿ ಚೆನ್ನಾಗಿರೋ ಮಾಡೋ ಮಕ್ಕಳನ್ನ ತೊಗೊಂಡು ಇಲ್ಲಿ ಆಯ್ಕೆ ಮಾಡ್ಕೊಂಡಿರೋದು. ಸೊ ಈಗಿನ ಎಷ್ಟು 4,500 ಮಕ್ಕಳು ಬಂದಿದ್ರು. ಇದ್ರದ್ದು ಏನು ತೋರಿಸುತ್ತೆ ಅಂದರೆ ಈಗಿನ ಕಾಲದ ಮಕ್ಕಳು ಏನು ಕಳಿಸ್ಕೊಟ್ರೂ ಚೆನ್ನಾಗಿ ಕಲಿತಾರೆ ಅನ್ನೋದೊಂದು ಉದಾಹರಣೆ ಇಷ್ಟು ಜನ ಸೆಲೆಕ್ಟ್ ಆಗಿರೋದಕ್ಕೆ. ಸೊ ಸೆಲೆಕ್ಷನ್ಸ್ ಎಲ್ಲ ತುಂಬ ನೀಟಾಗಿದೆ. ನಾವು ವಿ ಆರ್ ರಿಯಲಿ ಪ್ರೌಡ್ ಟು ಸೇ ದ್ಯಾಟ್ ವಿ ಆರ್ ಸಕ್ಸಸ್ಫುಲ್ ಇನ್ ಡೂಯಿಂಗ್ our 6th ಸ್ಟೇಟ್ ಲೆವೆಲ್ ಆ್ಯಂಡ್ ವಿ ಸ್ಟಿಲ್ ವಾಂಟ್ ಟು ಗೋ ಫರ್ದರ್ ಆ್ಯಂಡ್ ಸ್ಟೇಟ್ ಕಾಂಪಿಟೇಷನ್ಸ್ ಇದು. ಮೇಡಮ್, ಈ ಭಾಗದಲ್ಲೇ ಮಾಡಬೇಕು ಅಂತ ಯಾವಾಗ ಅನಿಸ್ತು ನಿಮಗೆ? ಸರ್, ಇದು ಈ ಭಾಗದಲ್ಲಿ ಅಂದರೆ ನಾವು ಬೇರೆ ಡಿಸ್ಟ್ರಿಕ್ಸ್ಗೆ ಹೋದರೆ ಏನಾಗುತ್ತೆ ಅಂತಂದರೆ ಇಲ್ಲಿಂದ ಬೆಂಗಳೂರಲ್ಲಿ ಜಾಸ್ತಿ ಜನ ಸೆಲೆಕ್ಟ್ ಆಗ್ತಾರೆ. ಸೊ ಮತ್ತು ಬೇರೆಯವರು ಬೆಂಗಳೂರಿಗೆ ಬರೋಕ್ಕೆ ಇಷ್ಟಪಡ್ತಾರೆ. ಸೊ ಬೆಂಗಳೂರು ಅಂದ ತಕ್ಷಣ ಬೇರೆ ಡಿಸ್ಟ್ರಿಕ್ಸ್ ಅವರೆಲ್ಲ ಬರ್ತಾರೆ. ಮತ್ತು ನೈಸ್ ರೋಡ್ಗೆ ಹತ್ರ ಆಗಿರೋದ್ರಿಂದ ಬೇರೆ ಊರವ್ರು ಬಂದರೆ ನಮ್ಗೆ ನೈಸ್ ರೋಡ್ಗೆ ಹತ್ರ ಆಗುತ್ತೆ. ಅವ್ರು ಸಿಟಿ ಎಂಟರ್ ಆಗಬೇಕು ಆಗೋ ಅವಶ್ಯಕತೆ ಇರಲ್ಲ.